ಆಲ್ಮೋಸ್ಟ್ 2 ಮಂತ್ಸ್ ಮುಗಿತಾ ಇದೆ ಪ್ರೆಗ್ನೆನ್ಸಿದು. ಫರ್ಟಿಲಿಟಿ ಇಶ್ಯೂಸ್ಗೋಸ್ಕರ ನನ್ನ ಹತ್ರ ಬಂದಿದ್ರಿ. ಸೊ ಇವಾಗ ಪ್ರೆಗ್ನೆನ್ಸಿ ಆಯಿತು, ಡೇಟಿಂಗ್ ಸ್ಕ್ಯಾನ್ ಆಯಿತು. ನನಗೆ ಹೇಗೆ ಅನಿಸ್ತಾ ಇದೆ ಈ ನ್ಯಾಚುರಲ್ ಪ್ರೆಗ್ನೆನ್ಸಿ ಜರ್ನಿ ಹಾಸ್ಪಿಟಲಲ್ಲಿ? ನನಗೆ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನಮಗೆ ಇಲ್ಲಿ ಬಂದ ತಕ್ಷಣ 100% ಆಗುತ್ತೆ ಅನ್ನೋ ನಂಬಿಕೆ ಬಂತು. ಸೊ ಹೇಗೆ ಅಂದರೆ ನಾವು ಬೇರೆ ಕಡೆ ತೋರಿಸಿದಾಗ ನಮಗೆ ಇಂಜೆಕ್ಷನ್ ಎಲ್ಲ ಹಾಕಿದರು. ಸೊ ಅದಕ್ಕೆ ಟೈಮ್ ಕೊಡಲೇ ಇಲ್ಲ, ಇಂಜೆಕ್ಷನ್ ಹಾಕ್ತಾನೇ ಇದ್ದರು. ಹೇಗೋ ಆಗುತ್ತೆ ಇಲ್ಲ ಅಂತ ನೋಡಬೇಕಾಗಿತ್ತು, ಆ ಥರ ನೋಡಲಿಲ್ಲ. ನಮಗೆ ಅಲ್ಲಿ ಹೋಗ್ಬಿಟ್ಟಿತ್ತು, ಅದು ಫೇಲ್ಯೂರ್ ಆಯಿತು. ಒಂದು ಫಾಲಿಕ್ಯುಲರ್ ಸ್ಟಡಿ ಅದು ಫೇಲ್ಯೂರ್ ಆಯಿತು. ಬಟ್ ಇಲ್ಲಿ ಬಂದಾದಮೇಲೆ 1 ಮಂತಲ್ಲೇ ನಮಗೆ ಕನ್ಫರ್ಮ್ ಆಯಿತು. ತುಂಬ ಖುಷಿನೂ ಆಯಿತು. ಬಟ್ ರೂರಲ್ ಏರಿಯಾದಿಂದ ಬಂದಿರ್ತೀವಿ, ಎಲ್ಲಿ ಹೇಗೆ ತೊಗೋಬೇಕು, ಯಾವ ವೇಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ. ನಾವು ಒಂದು ಒಳ್ಳೆ ಡಾಕ್ಟರನ್ನ ಸಜೆಷನ್ ತೊಗೊಂಡು ಎಲ್ಲಿ ಅಂತ ನೋಡಿಕೊಂಡು ತೋರಿಸ್ಕೊಂಡ್ರೆ ಬೇಗ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ನಮಗೆ ಹೇಗೆ ಈಗ ಸಿಕ್ತು ರಿಸಲ್ಟ್, ಹಂಗೆ ಬೇರೆಯವ್ರಿಗೂ ರಿಸಲ್ಟ್ ಸಿಗಬೇಕು. ನಾವು 1 ಮಂತಲ್ಲೇ ನಮಗೆ ಕನ್ಫರ್ಮ್ ಆಯಿತು. ತುಂಬ ಖುಷಿಯಾಗಿದ್ದೀವಿ. ಓಕೆ. ಸೊ ಇಲ್ಲಿ ಬರೋಕ್ಕೆ ಮುಂಚೆ ನೀವು 2 ಕಡೆ ತೋರಿಸ್ಕೊಂಡು ಆಲ್ಮೋಸ್ಟ್ 2.5 years ಇಂದ ನಿಮಗೆ ಟ್ರೀಟ್ಮೆಂಟ್ ಅಲ್ಲಿ ಇಲ್ಲಿ ಒಂದು ಕಡೆ ಹೋಗೋದು, ಒಂದು ಕಡೆ ಬಿಡೋದು, ಈ ಥರ ಆಗ್ತಾ ಇತ್ತು. ಬಟ್ ಯಾವುದು ಪಾಸಿಟಿವ್ ರಿಸಲ್ಟ್ ಬಂದಿರಲಿಲ್ಲ. ಒಂದು ಕಡೆ ಅಂತೂ ನಿಮಗೆ ಇಂಜೆಕ್ಷನ್ಸ್ ಸ್ಟಾರ್ಟ್ ಮಾಡಿ ನಿಮಗೆ ಒಂದು ಸ್ವಲ್ಪ ಲೈಕ್ ಯುವರ್ ಲಿಟಲ್ ಬಿಟ್ ಏಜ್ ಪ್ರಕಾರನೂ ನೋಡೋಕೆ ಹೋದ್ರೆ ನಿಮಗೆ 31 ಆಗ್ತಾ ಇದೆ. ಸೊ ಯುವರ್ ಲಿಟಲ್ ಬಿಟ್ ಟೆನ್ಸ್, ಏನಾಗುತ್ತೋ ಏನೋ ಅಂತ ಒಂದು ಟೆನ್ಷನಲ್ಲೂ ಇದ್ರಿ, ಸೊ ಭಯದಲ್ಲಿ ಇದ್ರಿ. ಸೊ ಬಟ್ ದ ಥಿಂಗ್ ಇಸ್ ಲೈಕ್ ಇಲ್ಲಿ ಬಂದಮೇಲೆ ವಿತಿನ್ ಸೇ 2 ಮಂತ್ಸಲ್ಲಿ ಇಲ್ಲಿ ಬಂದಮೇಲೆ ಅಂತಲ್ಲ, ಲೈಕ್ ನೀವು ಬಂದ ತಕ್ಷಣ ಫಸ್ಟ್ ವಿಸಿಟಲ್ಲೇ ನಿಮಗೆ ಏನು ಹೇಗಿದೆ ಸ್ಥಿತಿ ಏನಿದೆ ಅಂತ ನಿಮಗೆ ಒಂದು ಅಂದಾಜು ಸಿಕ್ಕಿರುತ್ತೆ. ಸೊ ಯೂಶ್ವಲಿ ಇಲ್ಲಿ ಬರೋ ಎಲ್ಲ ಪೇಷಂಟ್ಸ್ಗೂ ಇಷ್ಟೇ, ಫಸ್ಟ್ ಬಂದ ತಕ್ಷಣ ಎಲ್ಲರಿಗೂ 1 ತಿಂಗಳು 2 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಗೋಗುತ್ತೆ ಅಂತ ನಾನು ಹೇಳಲ್ಲ. ಎಲ್ಲಿ ಏನಿದ್ದೀರಾ, ನಿಮ್ಗೆ ಯಾವ ಥರ ಮಾಡಿದ್ರೆ ಏನು ಕರೆಕ್ಟ್ ಇರುತ್ತೆ, ಯಾವುದೇ ರೀತಿ ಅಡ್ಡದಾರಿ ಯಾವುದು ತೋರಿಸಲ್ಲ, ನಾವು ಕರೆಕ್ಟಾಗಿ ನಾವು ಹೇಳ್ತೀವಿ. ಆ್ಯಂಡ್ 1 more ಥಿಂಗ್ ಇಸ್, ಎಷ್ಟು ಬೇಗನೆ ಆಗ್ಬೋದು, ಎಷ್ಟು ವೇಟಿಂಗ್ ಪೀರಿಯಡ್ ಇರ್ಬೋದು, ನಿಮ್ಮ ಏಜ್ ಹೆಂಗಿದೆ, ಏನು ಮಾಡಿದ್ರೆ ಒಳ್ಳೆಯದು ಅನ್ನೋದು ಒಂದು ಕರೆಕ್ಟಾಗಿ ಒಂದು ಮ್ಯಾಪಿಂಗ್ ಸಿಕ್ಬಿಡುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದಟ್ ನೀವು ಟ್ರೀಟ್ಮೆಂಟ್ಸ್ ತೊಗೊಂಡ್ರೆ ಖಂಡಿತ ಒಳ್ಳೆ ಒಂದು ಗುಡ್ ಔಟ್ಕಮ್ ಇರುತ್ತೆ ಅನ್ನೋದು ಒಂದು ಭರವಸೆ ಇಲ್ಲಿ ಬರೋ ಪೇಷಂಟ್ಗೂ ಸಹ ಅದೇ ಒಂದು ಭರವಸೆ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದೆ ನಡೀತಾ ಇದೆ. ಆ್ಯಂಡ್ 1 more ಥಿಂಗ್, ವಾಟ್ ಇಸ್ ಯುವರ್ ವ್ಯೂ ಬೇಸ್ಡ್ ಆನ್ ದಿಸ್? ನಿಮ್ಮದು ಏನು ಇದೆ ಇದ್ರ ಮೇಲೆ ಲೈಕ್ ವ್ಯೂ ಏನಿದೆ? ಚೆನ್ನಾಗಿದೆ ನಮ್ಮದು. ಏನಾದ್ರೂ ನೀವು ಯಾವ ಥರ ನೆಕ್ಸ್ಟ್ ಏನು ಮಾಡಬೇಕು ಏನಿಲ್ಲ ಅನ್ನೆಸೆಸರಿ ಇದು ಮಾಡೋದಿಲ್ಲ. ಈಗೇನಿದೆ ಇದು ಈ ಥರ ಆಪ್ಷನ್ ತಗೊಳ್ಳಿ ಅಂತ ಹೇಳ್ತೀರಾ. ಬಟ್ ಏನು ಬೇಸಿಕ್ ಏನಿದೆ ಅದನ್ನು ತಿಳಿಸ್ಕೊಡ್ತೀರಾ. ಅದಕ್ಕೆ ತುಂಬ ಇಷ್ಟ ಆಯಿತು. ನಾವೇನೋ ಜಾಸ್ತಿ ಬ್ಲಡ್ ಟೆಸ್ಟ್ಗಳು, ಫುಲ್ಲು ಹಾರ್ಮೋನ್ ಟೆಸ್ಟ್ಗಳು ಇಲ್ಲ ತುಂಬಾ ಇದು ಆ ಥರ ಬೇರೆ ಬೇರೆ ಈ ಥರ ಲಾಂಗ್ ಟೈಮ್ ಡಿಲೇ ಮಾಡೋದಿಲ್ಲ. ಅದೇನಕ್ಕೆ ಇದಾಗುತ್ತೋ ಅದ್ರಲ್ಲಿ ಈ ಥರ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದೆಲ್ಲ ಅರ್ಥ ಆಗುತ್ತೆ. ಸೊ 1 ಟೈಮು ಫಸ್ಟಲ್ಲಿ ಒಂದು ಅಬಾರ್ಷನ್ ಇತ್ತು ಅಲ್ವಾ? ಸೊ ಅಬಾರ್ಷನ್ ಆದ ನಂತರ ಅದು ನಿಂತಿಲ್ಲ. ಸೊ ನಿಮ್ಗೆ ಅದೊಂದು ಡೌಟ್ ಇತ್ತು, ಅಬಾರ್ಷನ್ ಆಗಿದೆ ಮತ್ತೆ ಇನ್ನೇನಾಗುತ್ತೆ ಅಂತ ಒಂದು ಇದು ಇತ್ತು. ಸೊ ಎಲ್ಲ ಪೇಷಂಟ್ಗೂ ಇದರಲ್ಲಿ ಮೆಸೇಜ್ ಏನಂದ್ರೆ, ಒಂದು ಅಬಾರ್ಷನ್ ಆಗೋದ್ರೆ ನೆಕ್ಸ್ಟ್ ಅಬಾರ್ಷನ್ ಆಗುತ್ತೆ ಅಂತ ಯಾವುದೇ ರೀತಿ ಒಂದು ಇದಿಲ್ಲ. ಅಬಾರ್ಷನ್ ಫಸ್ಟಲ್ಲಿ ಆಗೋದಕ್ಕೆ ತುಂಬ ಜಾಸ್ತಿ ರೀಸನ್ಸ್ ಇರುತ್ತೆ. ಅದರಲ್ಲಿ ಅರ್ಲಿ ಅಬಾರ್ಷನ್ ಅಂದರೆ 6 weeks ಮುಂಚೆನೇ ಆಗೋ ಒಂದು ಅಬಾರ್ಷನು, 6 weeks ಆದ ನಂತರ ಒಂದು ಅಬಾರ್ಷನು, ಇಂಥದ್ದು ಒಂದು ಟೈಪ್ಸ್ ಆಫ್ ಅಬಾರ್ಷನ್ಸ್ ಇರುತ್ತೆ. ಸೊ ಅದ್ರಲ್ಲಿ ನೋಡೋಕೆ ಹೋದರೆ ಕೆಲವೊಬ್ಬರಿಗೆ ಬೀಟಾ HCG ಇಲ್ಲ ಪ್ರೆಗ್ನೆನ್ಸಿ ಕಾರ್ಡಲ್ಲಿ ಪಾಸಿಟಿವ್ ಕಾಣಿಸುತ್ತೆ, ಬಟ್ ಅವ್ರಿಗೆ ಸ್ಕ್ಯಾನಲ್ಲಿ ಏನೂ ಕಾಣಿಸಿಲ್ಲ, ಅದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಹೇಳೋಕೆ ಹೋದರೆ ಒಳ್ಳೆ ಪ್ರೆಗ್ನೆನ್ಸಿ ಕಾಣಿಸೋಕೆ ಮುಂಚೆ ಒಂದು 50% ಆಫ್ ದ ಪೀಪಲ್ಗೆ ಒಂದು ಅವ್ರಿಗೆ ಗೊತ್ತಿಲ್ಲದಿರೋ ಒಂದು ಅಬಾರ್ಷನ್ನು ನಡೆದಿರುತ್ತೆ. ಸೊ ಇಟ್ಸ್ ಅ ವೇ ಆಫ್ ಅ ನ್ಯಾಚುರಲ್ ಸೆಲೆಕ್ಷನ್. ಎಲ್ಲಿ ನಾವು ಡಾಕ್ಟರ್ ಯಾವುದೇ ರೀತಿ ಒಂದು ರೀಸನ್ ಹೇಳೋಕ್ಕಾಗಲ್ಲ, ಪೇಷಂಟ್ಗೂ ಯಾವುದೇ ರೀತಿ ಒಂದು ರೀಸನ್ ಸಿಗೋದು ಇಲ್ಲ. ಸೊ ಅಬಾರ್ಷನ್ ಆಗಿದ ತಕ್ಷಣ ಭಯ ಬಿಡಬಾರ್ದು. ಬಟ್ ದ ಥಿಂಗ್ ಇಸ್ ಲೈಕ್ ಯು ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್, ಚೆಕ್ ಇಟ್ ವಾಟ್ ಇಟ್ ಇಸ್ ದೇರ್, ಯಾಕೆ ಹಿಂಗಾಯಿತು, ಯಾವ ಕಡೆ ಏನಾಯಿತು, ಇಲ್ಲ ಹಾರ್ಮೋನ್ಸ್ ಟೆಸ್ಟ್ ಏನಾದರೂ ಅಂದರೆ ಥೈರಾಯ್ಡ್ಸ್ ಏನಾದರೂ ಇದೆಯಾ, ಶುಗರ್ಸ್ ಏನಾದರೂ ಇದೆಯಾ, ಇಲ್ಲ ಯೂಟ್ರೈನ್ ಕ್ಯಾವಿಟಿಯಲ್ಲಿ ಏನಾದರೂ ಸೆಪ್ಟಮ್ ಇಲ್ಲ ಪಾಲಿಪ್ ಇಲ್ಲ ಫೈಬ್ರಾಯ್ಡ್ ಗಡ್ಡೆನಾ, ಇಲ್ಲ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ, ಇಲ್ಲ ಬೇರೆ 1-2 ಅಬಾರ್ಷನ್ಸ್ ಆಗೋದ್ಮೇಲೆ ಅದು ಬ್ಲಡ್ಡಲ್ಲಿ ಏನಾದರೂ ನಮಗೇನಾದರೂ ಪ್ರಾಬ್ಲಮ್ ಇದೆಯಾ, ಆಪ್ಲಾಪ್ರೊಪೈಲ್ಸ್ ಇಂಥವೆಲ್ಲನೂ ಒಂದು ಪ್ರಶ್ನೆ ಬರುತ್ತೆ. ಬಟ್ ಒಂದು ಅಬಾರ್ಷನ್ ಆಗಿದ ತಕ್ಷಣ ಅದು ಡಾಕ್ಟರ್ ತಪ್ಪು ಅಲ್ಲ, ಅದು ಪೇಷಂಟ್ ತಪ್ಪು ಅಲ್ಲ. ಸೊ ಭಯ ಬೀಳೋದು ಏನೂ ಇರಲ್ಲ. ಸೊ ಯು ಹ್ಯಾವ್ ಟು ಗೋ ವಿತ್ ಪಾಸಿಟಿವಿಟಿ ಆ್ಯಂಡ್ ಗೋ ಅಂಡ್ ರೀಚ್ ದ ರೈಟ್ ಡಾಕ್ಟರ್ ಇನ್ ದ ರೈಟ್ ಟೈಮ್. ಸೊ ಎಲ್ಲರಿಗೂ IVFಸೇ ಬೇಕಾಗಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಆಲ್ ದ ಪೀಪಲ್, ಆ್ಯಂಡ್ ಟ್ರೈ ಇನ್ ಅ ಗುಡ್ ವೇ. ದಟ್ಸ್ ಇಟ್. ಥ್ಯಾಂಕ್ ಯು.